ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶದಲ್ಲಿ ಹಾವು ಕಚ್ಚುವ ಘಟನೆಗಳು ಸಾಕಷ್ಟು ಸಾಮಾನ್ಯ. ಪ್ರತಿ ವರ್ಷ ಸಾವಿರಾರು ಜನರು ಹಾವು ಕಚ್ಚೋದ್ರಿಂದ ಸಾವನ್ನಪ್ಪುತ್ತಿದ್ದಾರೆ. ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮ ತಗೊಂಡ್ರೆ ಜೀವ ಉಳಿಸ್ಬೋದು. ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಹಾವು ಕಚ್ಚಿದಾಗ ಏನು ಮಾಡಬೇಕು, ಯಾವ ತಪ್ಪುಗಳನ್ನು ಮಾಡಬಾರ್ದು ಮತ್ತು ಜೀವ ಉಳಿಸುವ ಸರಳ ವಿಧಾನಗಳು. ವಿಡಿಯೋ ಕೊನೆವರೆಗೂ ನೋಡಿ, ಇದು ನಿಮ್ಮ ಅಥವಾ ಮತ್ತೊಬ್ಬರ ಜೀವನ ಉಳಿಸ್ಬೋದು. ಮೊದಲನೇದಾಗಿ ಹಾವು ಕಚ್ಚಿದ ಗುರುತುಗಳು. ಹಾವು ಕಚ್ಚಿದಾಗ ಸಾಮಾನ್ಯವಾಗಿ ಕಾಣುವ ಲಕ್ಷಣಗಳೆಂದರೆ ಕಚ್ಚಿದ ಸ್ಥಳದಲ್ಲಿ 2 ಚುಕ್ಕೆ ಗುರುತಿರ್ತವೆ. ತೀವ್ರ ತಲೆನೋವು ಅಥವಾ ಊತ, ತಲೆ ಸುತ್ತು, ವಾಂತಿ, ಉಸಿರಾಟದಲ್ಲಿ ತೊಂದರೆ, ಕಣ್ಣು ಮಂಜು ಕಾಣೋದು ಅಥವಾ ದೃಷ್ಟಿ ಸಮಸ್ಯೆ. ಗಮನಿಸಿ, ಕೆಲವೊಮ್ಮೆ ಲಕ್ಷಣಗಳು ತಡವಾಗಿ ಕಾಣ್ಬೋದು. ಆದ್ದರಿಂದ ಯಾವಾಗಲೂ ಎಚ್ಚರಿಕೆಯಿಂದ ಇರಿ. ತಕ್ಷಣ ಏನು ಮಾಡಬೇಕು, ಇದು ಅತ್ಯಂತ ಮುಖ್ಯ ಭಾಗ. ಶಾಂತವಾಗಿರಿ. ಭಯಪಟ್ಟರೆ ಹೃದಯದ ಊಟ ಹೆಚ್ಚಾಗಿ ಇನ್ನೂ ವಿಷ ವೇಗವಾಗಿ ಹರಡುತ್ತೆ. ಎರಡನೇದಾಗಿ, ಕಚ್ಚಿದ ವ್ಯಕ್ತಿಯನ್ನು ಮಲಗಿಸಿ. ಓಡಾಡ್ಕೊತಿದ್ರೆ ವಿಷ ದೇಹದಲ್ಲಿ ವೇಗವಾಗಿ ಹರಡುತ್ತೆ. ಮೂರನೇದಾಗಿ, ಕಚ್ಚಿದ ಅಂಗವನ್ನು ಸ್ಥಿರವಾಗಿಡಿ. ಅದನ್ನು ಅಳಗಾಡದಂತೆ ಏನಾದರೂ ಹಾಕಿ ಕಟ್ಟಬಹುದು. ನಾಲ್ಕನೇದಾಗಿ, ಬಿಗಿಯಾಗಿರುವ ಬಟ್ಟೆ ಅಥವಾ ಆಭರಣವನ್ನು ತೆಗೆದುಹಾಕಿ. ಊತ ಹೆಚ್ಚಾದರೆ ಇನ್ನೂ ತೊಂದರೆ ಕೊಡುತ್ತವೆ. ಐದನೇದಾಗಿ, ಮತ್ತು ಇದು ಅತ್ಯಂತ ಮುಖ್ಯ ಭಾಗ, ತಕ್ಷಣ ಆಸ್ಪತ್ರೆಗೆ ಒಯ್ಯಿರಿ. ಯಾಕಂದರೆ ಅದಕ್ಕೆ ಪರಿಹಾರ ಇರೋದು ಆ್ಯಂಟಿವೆನಮ್ನಲ್ಲಿ. ಅದು ಸಿಗೋದು ಆಸ್ಪತ್ರೆಯಲ್ಲಿ ಮಾತ್ರ. ಯಾವ ತಪ್ಪುಗಳನ್ನು ಮಾಡಬಾರ್ದು, ಇವು ಅತ್ಯಂತ ಅಪಾಯಕರ ತಪ್ಪುಗಳು. ಗಾಯವನ್ನು ಕತ್ತರಿಸಬಾರ್ದು. ವಿಷವನ್ನು ಹೀರಿಕೊಳ್ಳಲು ಪ್ರಯತ್ನಿಸಬೇಡಿ. ಬಿಗಿಯಾಗಿ ಏನಾದರೂ ಹಾಕಿ ಕಟ್ಟಬೇಡಿ. ಮದ್ಯ ಅಥವಾ ಅನಾವಶ್ಯಕವಾಗಿ ಯಾವುದೋ ಭಾವಗಳ ಕಡೆ ಔಷಧಿಯನ್ನು ಕೊಡಿಸಬೇಡಿ. ಮತ್ತು ಹಾವನ್ನು ಹಿಡಿಯೋಣಂತೂ ಪ್ರಯತ್ನಿಸಲೇಬೇಡಿ. ಇವು ನಿಮ್ಮ ಜೀವಕ್ಕೇ ಅಪಾಯ ತರಬಹುದು. ಆಸ್ಪತ್ರೆಗೆ ಹೋಗುವವರೆಗೂ ವ್ಯಕ್ತಿಯ ಉಸಿರಾಟ ಮತ್ತು ಜಾಗೃತಿಯನ್ನು ಗಮನಿಸಿ. ಸಾಧ್ಯವಾದರೆ ಕಚ್ಚಿದ ಸಮಯವನ್ನು ನೆನಪಿಡಿ. ಹಾವಿನ ಫೋಟೋ ಇದ್ದರೆ ಮಾತ್ರ ತೆಗೆದುಕೊಳ್ಳಿ. ಸ್ನೇಹಿತರೆ, ಹಾವು ಕಚ್ಚಿದಾಗ ಭಯಪಡೋದಕ್ಕಿಂತ ಸರಿಯಾದ ಕ್ರಮ ತೆಗೆದುಕೊಳ್ಳೋದು ಮುಖ್ಯ. ಶಾಂತವಾಗಿರಿ, ಚಲನೆ ಕಡಿಮೆ ಮಾಡಿ, ತಕ್ಷಣ ಆಸ್ಪತ್ರೆಗೆ ಹೋಗಿ. ನಿಮ್ಮ ಜ್ಞಾನವೇ ನಿಮಗೆ ಜೀವ ಉಳಿಸುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರು ಜೀವ ಉಳಿಸಲು ಸಹಾಯ ಮಾಡಿ. ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.